ಸ್ಟೂಡೆಂಟ್ಸ್, ವೆಲ್ಕಮ್ ಟು ಗುಡ್ ಫ್ಯೂಚರ್ ಅಕಾಡೆಮಿ. ಕೇಂದ್ರ ಸರ್ಕಾರದ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ತರಬೇತಿ ನೀಡುವ ಧಾರವಾಡದ ಏಕೈಕ ಸ್ಟೂಡೆಂಟ್ಸ್. ಈ ವಿಡಿಯೋ ಮಾಡೋ ಉದ್ದೇಶ, ಇವತ್ತು ನಾವು RPF ಸಬ್ ಇನ್ಸ್ಪೆಕ್ಟರು ಬ್ಲೂ ಪ್ರಿಂಟನ್ನು ನಾನು ವಿಡಿಯೋ ಮಾಡಿದ್ದೆ. ಎಲ್ಲ ಸ್ಟೂಡೆಂಟ್ಸು ನೋಡಿದ್ದಾರೆ, ತುಂಬ ಥ್ಯಾಂಕ್ಸ್ ನಿಮಗೆ. ಇವತ್ತು ನಾನು RPF ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಹುದ್ದೆಯ ಒಂದು ಬ್ಲೂ ಪ್ರಿಂಟ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಧಾರಿತವಾಗಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ. ಆಮೇಲೆ RRBಯ ಒಂದು RRB ನೀಡತಕ್ಕಂಥ RRB ವರ್ಚುವಲ್ ವೆಬ್ಸೈಟಿನ ಒಂದು ಸಿಲೆಬಸ್ ಪ್ರಕಾರ ಯಾವ ರೀತಿ ಪ್ರಶ್ನೆಗಳಿಂದ ಬಂದವಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ಟೂಡೆಂಟ್ಸ್, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ದಿನೇ ದಿನೇ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಸ್ಟೂಡೆಂಟ್ಸ್ ನಿಮಗೆ. ಹಾಗಾದರೆ ಎಲ್ಲರಿಗೂ ಗೊತ್ತು RPF ಹುದ್ದೆಗಳನ್ನ ಕರೆದಿದ್ದಾರೆ. 4208 ಹುದ್ದೆಗಳಿದ್ದಾವೆ. ಹಾಗಾದರೆ 165 ಹೈಟ್ ಓನ್ಲಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾದರೆ ಈ ಫಸ್ಟ್ ನಾವು ಎಕ್ಸಾಮ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗಿದೆ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ, ಫಸ್ಟ್ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆ, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆರ್ ಫಿಸಿಕಲ್ ಮೆಜರ್ಮೆಂಟ್ ಟೆಸ್ಟ್ ಇದೆ, ಆನಂತರ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಹಾಗಾದರೆ ನಾವು ಮೊದಲು ಏನು ಕಾನ್ಸಂಟ್ರೇಟ್ ಮಾಡಬೇಕು, ಎಕ್ಸಾಮ್ ಬಗ್ಗೆ ನಾವು ಫಸ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು. ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ನಾವು ಕ್ಲಿಯರ್ ಮಾಡಬೇಕು. ಹಾಗಾದರೆ ಈಗ ಆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿನ ಪ್ಯಾಟರ್ನ್ ಏನಿದೆ ಹಾಗಾದರೆ 120 ಕ್ವಶನ್ಸ್ ಇದೆ, 90 ಮಿನಿಟ್ಸ್ ಇದೆ. ಹಾಗಾದರೆ 120 ಕ್ವಶನ್ಸು 120 ಮಾರ್ಕ್ಸ್ ಇದೆ. ಅದರಲ್ಲಿ ಏನು ಬರುತ್ತೆ, ಅದರಲ್ಲಿ ನಿಮಗೆ ಈಚ್ ಕರೆಕ್ಟ್ ಆನ್ಸರ್ಗೆ ಒಂದು ಪ್ರಶ್ನೆ, ಅಂದರೆ 120 ಕ್ವಶನ್ಸು 120 ಮಾರ್ಕ್ಸು. ಆದರೆ ನೀವು ಒಂದು ಪ್ರಶ್ನೆಯನ್ನು ತಪ್ಪು ಬರೆದ್ರೆ 1/3 ನೆಗೆಟಿವ್ ಮಾರ್ಕಿಂಗ್ ಇದೆ. ಇದು ಎಕ್ಸಾಮ್ ಪ್ಯಾಟ್ರನು. ಆ ಎಕ್ಸಾಮ್ ಪ್ಯಾಟ್ರನಲ್ಲಿ ಹಾಗಾದರೆ ನಿಮಗೆ 120 ಕ್ವಶನ್ಸು 90 ಮಿನಿಟ್ಸ್ ಅಂದರೆ 45 ಸೆಕೆಂಡ್ಸಲ್ಲಿ ನೀವು ಒಂದು ಪ್ರಶ್ನೆಯನ್ನು ಬರೀಬೇಕು. ಹಾಗಾದರೆ ಸಿಲೆಬಸ್ ಏನಿದೆ, ಈ ಕಾನ್ಸ್ಟೇಬಲ್ ಹುದ್ದೆಗೆ RPF ಕಾನ್ಸ್ಟೇಬಲ್ ಹುದ್ದೆಗೆ 10th ಲೆವೆಲ್ ಮೆಟ್ರಿಕ್ ಲೆವೆಲ್ ಎಕ್ಸಾಮ್, ಮೆಟ್ರಿಕ್ ಲೆವೆಲ್ ಒಂದು ಆ ಹುದ್ದೆಗೆ ತಕ್ಕಂಗೆ ಯಾವ ರೀತಿ ಒಂದು ನಾಲೆಜ್ ಇರಬೇಕು ಆ ಲೆವೆಲ್ಗೆ ಎಕ್ಸಾಮ್ ಇಟ್ಟಿದ್ದಾನೆ. ಆ ಸಿಲೆಬಸ್ ಅಂದರೆ ಅರಿಥ್ಮೆಟಿಕ್ ಅಂಕಗಣಿತ 35 ಮಾರ್ಕ್ಸಿಗಿದೆ, 35 ಕ್ವಶನ್ಸು 35 ಮಾರ್ಕ್ಸು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು 35 ಕ್ವಶನ್ಸು 35 ಮಾರ್ಕ್ಸು ಇದ್ದಾವೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಇದರಲ್ಲಿ, ಜನರಲ್ ಅವೇರ್ನೆಸ್ಸು 50 ಕ್ವಶನ್ಸು 50 ಮಾರ್ಕ್ಸು. ಹಾಗಾದರೆ ಸ್ಟೂಡೆಂಟ್ಸ್, ನಾನಿವತ್ತು ನಿಮಗೆ ಈ ಜನರಲ್ ಅವೇರ್ನೆಸ್ಸು ಯಾವುದೇ ಕೇಂದ್ರ ಸರ್ಕಾರ ಹುದ್ದೆಗೆ ಆ ಟೈಮ್ ಕೀಪಪ್ ಸಬ್ಜೆಕ್ಟು, ಆಮೇಲೆ ಸ್ಕೋರಿಂಗ್, ಇದರಾಗ ಯಾರು ನೀವು ಒಂದು ಬ್ಯಾಲೆನ್ಸ್ಡ್ ಸ್ಕೋರಿಂಗ್ ಮಾಡ್ತೀರಿ, ಗ್ಯಾರಂಟಿ ನೀವು ಎಕ್ಸಾಮನ್ನು ಪಾಸ್ ಆಗ್ತೀರಿ. ಹಾಗಾದರೆ ನೋಡೋಣ. ಆಗ ನಾವು ಬಿಫೋರ್ ದ್ಯಾಟ್ ನಾವು ಎಕ್ಸಾಮ್ ಕ್ಲಿಯರ್ ಮಾಡಬೇಕಾದ್ರೆ ಅದರ ಸಿಲೆಬಸ್ಸು, ಆ ಸಿಲೆಬಸ್ ಮೇಲ್ಗಡೆ ಯಾವ್ಯಾವ ರೀತಿ ಪ್ರಶ್ನೆಗಳು ಮತ್ತು ಎಷ್ಟು ಪ್ರಶ್ನೆಗಳು ಬಂದವಂತ ಈ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಹಾಗಾದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಧಾರಿತವಾಗಿ ಎಷ್ಟು ಪ್ರಶ್ನೆಗಳು ಬಂದವಂತ ಈ ಸಿಲೆಬಸ್ಸಲ್ಲಿ GK ಸಿಲೆಬಸ್ಸಲ್ಲಿ ನೋಡೋಣ. ಹಾಗಾದರೆ ನಿಮಗೆ ಟೋಟಲ್ ಡ್ಯೂರೇಷನ್ 90 ಮಿನಿಟ್ಸ್ ಅಂತ ಹೇಳಿದ್ದೆ. ಕ್ವಶನ್ಸ್ 120, ನಿಮಗೆ 45 ಸೆಕೆಂಡ್ಸಿಗೆ ಒಂದು ಕ್ವಶನ್ ಬರುತ್ತೆ. GKನಲ್ಲಿ ನೀವು ವೆರಿ ಮಚ್ ಭಾಳ ಟೈಮ್ ಕೀಪಪ್ ಮಾಡಬಹುದು. ಟೈಮ್ ಸೇವಿಂಗ್ಸ್ ಸೆಕ್ಷನ್ ಇದು ನಿಮ್ಗೆ. ನೋಡೋಣ. ಒಮ್ಮೆ ಡೈರೆಕ್ಟ್ ಆನ್ಸರ್ಸ್ ಬರ್ತವೆ, ಆಮೇಲೆ ಡೆಪ್ತ್ ಕ್ವಶನ್ಸು ಬರ್ತಾವೆ. ಡೆಪ್ತ್ ಕ್ವಶನ್ಸ್ ನಾನು ಈ ಮುಂದಿನ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಡೈರೆಕ್ಟ್ ಕ್ವಶನ್ಸ್ ಯಾವ ಥರ ಇರ್ತವೆ ಮತ್ತು ಡೆಪ್ತ್ ಕ್ವಶನ್ ಯಾವ ಥರ ಇರ್ತವೆ, ಆ ಡೆಪ್ತ್ ಕ್ವಶನ್ಸಿಗೆ ಆ ಡೆಪ್ತ್ನೆಸ್ ಪ್ರಕಾರ ನಾವು ಸ್ಟಡಿ ಮಾಡಿದರೆ ಹೆಂಗೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾದರೆ ಈ ಸಿಲೆಬಸ್ ನೋಡೋಣ. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್, ಕರೆಂಟ್ ಅಫೇರ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮುಖ್ಯ ವಿಷಯಗಳ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮೇಲ್ಗಡೆ 5 ಪ್ರಶ್ನೆಗಳು. ನೋಡಿ ಸ್ಟೂಡೆಂಟ್ಸ್, ಸೆಂಟ್ರಲ್ ಗೌರ್ಮೆಂಟಿಗೆ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟು. ಆ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮೇಲೆ ವೆರೈಟಿ ಆಫ್ ಕ್ವಶನ್ಸ್ ಕೇಳ್ತಾನೆ, ತುಂಬ ಡಿಫ್ರೆಂಟ್ ಆದ ಕ್ವಶನ್ಸ್ ಕೇಳ್ತಾನೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಅನಾಲಿಸಿಸ್ನಲ್ಲಿ ನಾನು ಹೇಳ್ತೀನಿ. ಆರ್ಟ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ RRB ಎಕ್ಸಾಮ್ಸಿಗೆ, ಇದು ಕೇಂದ್ರ ಸರ್ಕಾರದ ಹುದ್ದೆ. RRBಗೆ ಆರ್ಟ್ ಆ್ಯಂಡ್ ಕಲ್ಚರು ಭಾಳ ಕಡಿಮೆ ಕೇಳಿದ್ದಾನೆ. ಆದರೆ ಅದೇ ರೀತಿ SSC ಒಳಗಡೆ MTS ಆಗಲಿ, GD ಆಗಲಿ, CHSL ಆಗಲಿ, CGL ಆಗಲಿ, ಅದರ ಮೇಲ್ಗಡೆ ಈಗ 20 ಕ್ವಶನ್ಸ್ ಇದ್ದರೆ ಮಿನಿಮಮ್ 4 ಕ್ವಶನ್ಸ್ ಆನ್ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲ್ಗಡೆ, ನಮ್ಮ ಭಾರತದ ಕಲೆ ಮತ್ತು ಸಂಸ್ಕೃತಿ ಮೇಲ್ಗಡೆ 4 ಪ್ರಶ್ನೆಗಳು ಬರ್ತವೆ. 25 ಕ್ವಶನ್ಸ್ ಪ್ಯಾಟರ್ನ್ ಇದ್ದರೆ 6 ರಿಂದ 7 ಪ್ರಶ್ನೆಗಳು ಅಂದರೆ SSCಗೆ ಬರ್ತವೆ. ಆದರೆ RRBನಲ್ಲಿ ಒಂದು ಪ್ರಶ್ನೆ ಕೇಳಿದ. ನೆಕ್ಸ್ಟ್, ಮೊನ್ಯುಮೆಂಟ್ಸ್ ಆ್ಯಂಡ್ ಪ್ಲೇಸಸ್ ಆಫ್ ಇಂಡಿಯಾ, ಇಂಪಾರ್ಟೆಂಟ್ ಪ್ಲೇಸಸ್ಸು, ಮೋನುಮೆಂಟ್ಸು, ಭಾರತ ದೇಶದ ಇಂಪಾರ್ಟೆಂಟ್ ಪ್ಲೇಸಸ್ ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಜನರಲ್ ಸೈನ್ಸ್ ಆ್ಯಂಡ್ ಲೈಫ್ ಸೈನ್ಸ್ ಅಪ್ ಟು 10th CBSE ಲೆವೆಲ್ ನೋಡ್ರಿ, 10 ಪ್ರಶ್ನೆಗಳು ನೋಡ್ರಿ, 50 ಮಾರ್ಕ್ಸಲ್ಲಿ 10 ಪ್ರಶ್ನೆ. ಸ್ಟೂಡೆಂಟ್ಸ್, ಇನ್ನೊಂದು ನೆನ್ಪಿಟ್ಕೋರಿ, ಅಪ್ ಟು ದಿ 10th CBSE. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ನೀವು ಅನ್ಕೊಂಡಂಗೆ DSRT
ರಾಜ್ಯ ಸರ್ಕಾರದ ಪುಸ್ತಕಗಳ ಮೇಲ್ಗಡೆ ಅವಲಂಬಿತರಾಗಬೇಡಿ. ಈ ಸಿಲೆಬಸ್ಸು CBSE ಮತ್ತು NCERT ಪಠ್ಯಕ್ರಮದ ಮೇಲಾಧಾರಿತವಾಗಿರ್ತದೆ. ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ NCERT ಮತ್ತು CBSE ವಿಷಯಗಳನ್ನು ಮಾತ್ರ ಬೋಧನೆ ಮಾಡಲಾಗುತ್ತದೆ. ಅದಕ್ಕೆ ನೋಡಿರಿ, CBSE ಬುಕ್ಸ್ ಪುಸ್ತಕ, CBSE ಸೈನ್ಸ್ ಬುಕ್ ಓದಿದ್ರೆ ಸಾಕು, ನಿಮ್ಗೆ ಆಲ್ ಕ್ವಶನ್ಸ್, ನಿಮಗೆ ಎನಿ ಟೈಪ್ ಆಫ್ ಇವನ್ IAS ಎಕ್ಸಾಮ್ಸು ಕೂಡ ನೀವು ಕ್ಲಿಯರ್ ಮಾಡ್ಬೋದು. ಇದ್ರ ಮೇಲ್ಗಡೆ ನಿಮಗೆ 10 ಪ್ರಶ್ನೆಗಳು ಬರ್ತಾವೆ. ಸೈನ್ಸ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಮೇಲ್ಗಡೆ ಇದು RRB ಕೊಟ್ಟಂಥ ಸಿಲೆಬಸ್ಸಿಗಿದೆ. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ 0 ಪ್ರಶ್ನೆ ಬಂದಿದೆ. ಬಟ್ ಇದು ಸಿಲೆಬಸ್ಸಿಗೆ ಇದೆ. ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಭಾರತೀಯ ಇತಿಹಾಸ ಮತ್ತು ಸ್ವಾತಂತ್ರ್ಯ ಚಳವಳಿ ಮೇಲ್ಗಡೆ 5 ಪ್ರಶ್ನೆಗಳು ಬಂದಿದ್ದಾವೆ. ಬೇಸಿಕ್ ಜೋಗ್ರಫಿ ಮೇಲ್ಗಡೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಬಟ್ ಇದು ಸಿಲೆಬಸ್ಸಿಗಿದೆ. ಬಟ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಹಳ ಇದನ್ನು ಫೋಕಸ್ ಮಾಡಿಲ್ಲ. ಇದರಲ್ಲಿ 0 ಕ್ವಶನ್ಸ್ ಬಂದಿವೆ. ಮುಂದೆ ಬೇರೆ ಈ ಬರ್ತಕ್ಕಂಥ ನೆಕ್ಸ್ಟ್ ನಿಮಗೆ ಎಕ್ಸಾಮ್ಸಿಗೆ ಬಂದರೂ ಬರೋದು. ಬಟ್ ಇಡೀ ಸಿಲೆಬಸ್ಸಿಗೆ ಇದೆ. ಆಮೇಲೆ ಫಿಸಿಕಲ್, ಎಕನಾಮಿಕಲ್, ಹ್ಯೂಮನ್ ಜೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್. ನೋಡಿ, ಜೋಗ್ರಫಿ ತುಂಬ ಇಂಪಾರ್ಟೆಂಟು RRB ರೈಲ್ವೆ ಎಕ್ಸಾಮ್ಸಿಗೆ. 7 ಪ್ರಶ್ನೆಗಳು ಬಂದಿದ್ದಾವೆ. ಫಿಸಿಕಲ್, ಎಕನಾಮಿಕಲ್ ಆ್ಯಂಡ್ ಹ್ಯೂಮನ್ ಜಾಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ, ಆರ್ಥಿಕ ಭೂಗೋಳಶಾಸ್ತ್ರ, ಮಾನವ ಭೂಗೋಳಶಾಸ್ತ್ರ ಮೇಲ್ಗಡೆ 7 ಪ್ರಶ್ನೆಗಳು ಬಂದಿದ್ದಾವೆ. ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಭಾರತ ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತದ ಮೇಲೆ 2 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೋಡ್ರಿ, 9 ಪ್ರಶ್ನೆಗಳು ಬಂದಿದ್ದಾವೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 6 ರಿಂದ 7 ಪ್ರಶ್ನೆಗಳು ಬಂದಿದ್ದಾವೆ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೇಲ್ಗಡೆ 9 ಹುದ್ದೆಗಳು. ಹಾಗಾದರೆ ನಾವು ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಹೇಗೆ ಓದೋದು? ಕಾನ್ಸ್ಟಿಟ್ಯೂಷನ್ನು ಆರ್ಟಿಕಲ್ ನಂಬರ್ 1 ಹಿಡ್ಕೊಂಡು 395ವರೆಗೆ ಕ್ಲಿಯರ್ ಆಗಿ ಓದಿದಾಗ ಮಾತ್ರ ಈ ಎಲ್ಲ ಪ್ರಶ್ನೆಗಳನ್ನ ಓದ್ತೀವಿ ಸ್ಟೂಡೆಂಟ್ಸ್. ಓನ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಒಂದು ಇಂಪಾರ್ಟೆಂಟ್ 3-4 ಚಾಪ್ಟರ್ ಅಲ್ಲ. ಆರ್ಟಿಕಲ್ ನಂಬರ್ 1 ಹಿಡ್ಕೊಂಡು ಆರ್ಟಿಕಲ್ ನಂಬರ್ 395ವರೆಗೆ ಓದಿದಾಗ ನಿಮ್ಮ ಪಾಕೆಟ್ನಲ್ಲಿ 9 ಮಾರ್ಕ್ಸ್ ಇರ್ತವೆ. ಸ್ಪೇಸ್ ಆ್ಯಂಡ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಆಫ್ ಇಂಡಿಯಾ, ಇದು RRB ಬೋರ್ಡ್ ಸಿಲೆಬಸ್ ಇದೆ. ಬಟ್ ಇದರ ಮೇಲ್ಗಡೆ 0 ಪ್ರಶ್ನೆಗಳು ಬಂದಿದ್ದಾವೆ. ಯುನೈಟೆಡ್ ನೇಷನ್ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಜೇಷನ್ ಮೇಲ್ಗಡೆ 0 ಪ್ರಶ್ನೆಗಳು ಬಂದಿದ್ದಾವೆ. ಆದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 1 ಪ್ರಶ್ನೆ ಬಂದಿದೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಕನ್ಸರ್ನಿಂಗ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಎಟ್ ಲಾರ್ಜ್, ಇದು RRB ಕೊಟ್ಟಂಥ ಸಿಲೆಬಸ್ಸು. ಬಟ್ ಇದರ ಮೇಲ್ಗಡೆ ಪ್ರೀವಿಯಸ್ ಇಯರ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ 0 ಪ್ರಶ್ನೆ ಕೇಳಿದೆ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸು, ಇದು ಸಿಲೆಬಸ್ಸು. ಇದರ ಮೇಲ್ಗಡೆ 0 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂಡಿಯನ್ ಎಕನಾಮಿ, ಭಾರತದ ಆರ್ಥಿಕ ವ್ಯವಸ್ಥೆ ಮೇಲ್ಗಡೆ 2 ಪ್ರಶ್ನೆಗಳು ಬಂದವು. ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ಸ್ಟೂಡೆಂಟ್ಸ್, ಇದು ಎಂಟರ್ಲಿ ಡಿಫ್ರೆಂಟ್ ಇರುತ್ತೆ ಕ್ವಶನ್ ಪೇಪರು. ನಾವು ಎಕನಾಮಿಕ್ಸ್ ಅಂದ ತಕ್ಷಣ ಓನ್ಲಿ ನೇರವಾದ ಪ್ರಶ್ನೆಗಳು ಇರೋಲ್ಲ, ಇಂಡೈರೆಕ್ಟ್ ಪ್ರಶ್ನೆಗಳನ್ನು ಕೇಳ್ತಾನೆ. ಯಾವ ರೀತಿ ಕೇಳ್ತಾನೋ ನಾನು ಅನಾಲಿಸಿಸ್ ಪಾರ್ಟಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಫೇಮಸ್ ಪರ್ಸನಾಲಿಟಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್, ಫೇಮಸ್ ಪರ್ಸನಾಲಿಟಿ ಮುಖ್ಯವಾದ ವ್ಯಕ್ತಿಗಳ ಬಗ್ಗೆ 1 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಗೌರ್ಮೆಂಟ್ ಆಫ್ ಇಂಡಿಯಾ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್, ಭಾರತ ಸರ್ಕಾರದ ಯೋಜನೆಗಳ ಮೇಲೂ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟ್ರು. ಇದರ ಮೇಲ್ಗಡೆ 2 ರಿಂದ 3 ಕ್ವಶನ್ಸು ಫಿಕ್ಸ್ ಇರ್ತವೆ. ಇದನ್ನು ನಾನು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಇದರ ಮೇಲ್ಗಡೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಮತ್ತು ಯಾವುದನ್ನು ಓದಿದರೆ ಎಲ್ಲಿ ಸಿಗ್ತದೆ ಈ ಮ್ಯಾಟ್ರ್ ಅನ್ನೋದನ್ನು ನೆಕ್ಸ್ಟ್ ನಿಮ್ಗೆ ಕ್ವಶನ್ ಪೇಪರ್ ಏನಿಸ್ತು ಇನ್ ಡೆಪ್ತಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಫ್ಲೋರಾ ಆ್ಯಂಡ್ ಫೋನಾ ಆಫ್ ಇಂಡಿಯಾ, ಭಾರತದ ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗದ ಬಗ್ಗೆ 2 ಕ್ವಶನ್ನು. ಅದು ಯಾವುದೇ ಎಕ್ಸಾಮ್ ತೊಗೊಳ್ರಿ ನೀವು 2 ಕ್ವಶನ್ಸು ಫಿಕ್ಸ್ ಇರುತ್ತೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ. ಇಂಪಾರ್ಟೆಂಟ್ ಗೌರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಆರ್ಗನೈಜೇಷನ್ಸ್ ಆಫ್ ಇಂಡಿಯಾ ಆ್ಯಂಡ್ ಅಪಾಯಿಂಟ್ಮೆಂಟ್ಸ್, ನೋಡಿರಿ ಇದು ತುಂಬ ಇಂಪಾರ್ಟೆಂಟು. 1 ಇಯರ್ ಸ್ಟ್ರೆಚ್ ಆಫ್ 1 ಇಯರ್, 1 ವರ್ಷದಲ್ಲಿ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಅಂದರೆ ಏನು? CBI, NCERT, ಸುಪ್ರೀಂ ಕೋರ್ಟ್, ಸರ್ಕಾರದ ಇಲಾಖೆಗಳು, ಆ ಸರ್ಕಾರದ ಇಲಾಖೆಗಳ ಆ ಮುಖ್ಯಸ್ಥರನ್ನ ಯಾರನ್ನ ನೇಮಕ ಮಾಡ್ತಾರ ಅದರ ಮೇಲ್ಗಡೆ ನಿಮಗೆ 1 or 2 ಕ್ವಶನ್ಸ್ ಬರ್ತವೆ. ಇದು 1 ಕ್ವಶನ್ ಬಂದಿದೆ. ಬುಕ್ಸ್ ಆ್ಯಂಡ್ ಆಥರ್ಸ್, ಪುಸ್ತಕಗಳು ಮತ್ತು ಅದನ್ನು ಬರೆದವರು, ಅದರ ಮೇಲ್ಗಡೆ 2 ಕ್ವಶನ್ಸ್ ಬಂದಿದ್ದಾವೆ. ನೋಡಿ ಸ್ಟೂಡೆಂಟ್ಸ್, ಟೋಟಲ್ 50 ನಾವು ಅನಾಲಿಸಿಸ್ ಮಾಡಿದೇವಿ ಸಿಲೆಬಸ್ಸನ್ನು ಮತ್ತು ಬ್ಲೂ ಪ್ರಿಂಟ್ ಇದರ ಮೇಲ್ಗಡೆ ಬಂದಿದೆ. ದಿಸ್ ಈಸ್ ಸಿಲೆಬಸ್. ಎನಿ ಡೌಟ್ಸ್, ಫರ್ದರ್ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇದ್ರ ಮೇಲ್ಗಡೆ ಬೇಕಿದ್ರೆ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮಲ್ಲಿ ಬ್ಯಾಚಸ್ಸು ನಾಳೆ ಮೇ 15ರಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಬನ್ನಿ, ಜಾಯ್ನ್ ಆಗಿ. ವಿ ಆರ್ ಗಿವಿಂಗ್ ರಿಸಲ್ಟ್ ಓರಿಯೆಂಟೆಡ್ ಕ್ಲಾಸಸ್ ಟು ಯು. ಥ್ಯಾಂಕ್ ಯು.